రమణీయ జటాకలాపం ಗೌರಿ ಗಂಗಾ, ಹೇ ಗಂಗಾ, ನಾನು ಎತ್ತುಗಳನ್ನು ಕಟ್ಟಿ ಅವುಗಳಿಗೆ ಹುಟ್ಟು ಹಾಕಿ ಬರುತ್ತೇನೆ. ನೀನು ದೇವರ ಪೂಜೆ ಮಾಡೋದು. ಆಯ್ತು ಸ್ವಾಮಿ. ಪ್ರಿಯ ಮನಂಗ ಮದಾಪಹಾರಂ ವಾರಾಣಸಿ ಪುರಪತಿ ಭಜ ವಿಶ್ವನಾಥಂ. ಗೋಚರಮನೇಕ ಗುಣಸ್ಯ ರೂಪಂ ವಾಗೀಶ ವಿಷ್ಣು ಸುರಸೇವಿತ ಪಾದಪೀಠಂ ವಾಮೇನ ವಿಗ್ರಹ ವರೇಣ ಕಲತ್ರವಂತಂ ವಾರಾಣಸಿ ಪುರಪತಿ ಭಜ ವಿಶ್ವ. ತಾಯಿ ಕರುಣಾಮಯಿ ರಕ್ಷಿಸ ಭುವನೇಶ್ವರಿ ಭುವನಲ್ಲಿ ಅವತರಿಸಿ ನೀನೆಲಸಿರುವೆ. ಭುವನಲ್ಲಿ ಅವತರಿಸಿ ನೀನೆಲಸಿರುವೆ. ತಾಯಿ ಸೃಷ್ಟಿಸಿದ ಶ್ರೀದೇವಿ ತುಂಬ ಹುಲಿಯ ಉದರದಲ್ಲಿ ಹರಿದು ಬಂದ ಅಂಬುಜಿ ಮುಖಿಯಂತೆ ವರ್ಣರಂಜಿತವಾಗಿ ಬೆಳೆದು ನಿಂತ ಬಡ ರೈತರಿಗೆ ಎಡೆ ಮಾಡಿ ಉಳಿಸಿದ ಮಹಾತಾಯಿ ನಿನಗೆ ಕೋಟಿ ಕೋಟಿ ಅದರ ನನಗೆ ಶ್ರಮ ವಹಿಸಿ ರೈತ ಹಿಂಸಿಕೊಂಡಿರುವ ನನ್ನ ಪತಿ ಮೈದನನ ನಾಳಿನ ಸದಾ ಚಿಂತೆ ನಿನಗಿರಲಿ ತಾಯಿ, ನಿನಗಿರಲಿ. ನೀ ಕೊಟ್ಟ ಈ ಪ್ರೀತಿಗೂ ಸುಖದಿಂದ ಈ ರೈತರ ನೈವೇದ್ಯ ಸ್ವೀಕಾರ ಮಾಡಿ ನಮ್ಮೆಲ್ಲರನ್ನು ಸುಖವಾಗಿಡು ತಾಯಿ.
ಭೂತಾಯಿ ಕೊಟ್ಟ ಪ್ರಸಾದವನ್ನು ಸಿಹಿ ಹಬ್ಬದ ಪ್ರಸಾದವನ್ನು ಭೂತಾಯಿಗೆ ಸಿಂಪಡಿಸಿ ಸಂತೋಷವಾದೆ. ಹೌದು ಸ್ವಾಮಿ. ಈ ಭೂತಾಯಿ ಇಲ್ಲದೆ ಇಂದು ತೀಗಿ ಹುಣ್ಣಿಮೆಯ ಹಬ್ಬದ ತೀಹುಳಿ ಅಲ್ಲವೇ? ಈ ಭೂತಾಯಿಗೆ ಉಣಬಡಿಸದೆ ಮತ್ತಾರಿಗೂ ಉಣಬಡಿಸಬೇಕು. ಮೊದಲು ಈ ತಾಯಿ ಶಾಂತವಾಗಬೇಕು, ಆಮೇಲೆ ಇವಳ ಮಕ್ಕಳಾದ ನಾವು ಶಾಂತವಾಗಬೇಕು. ನೋಡಿ, ಈ ಭೂತಾಯಿಯ ಸೇವೆ ಮಾಡುತ್ತಿರುವ ನಾವೇ ಭಾಗ್ಯವಂತರು ಅಲ್ಲವೇ? ಮೊದಲು ಆ ದೇವರಿಗೆ ನಮಸ್ಕಾರ ಮಾಡಿ, ಆನಂತರ ನಿಮಗೆ ಪ್ರಸಾದ ಕೊಡುತ್ತೇನೆ. ನನಗೆ 100 ವರ್ಷ ಸುಮಂಗಲಾಗಿ ಬಾಳೆಂದು ನನಗೆ ಮೊದಲು ಆಶೀರ್ವಾದ ಮಾಡಿ, ಆನಂತರ ನಿಮ್ಮ ಮಾತನಾಡಿ. ಭೂಮಾತೆ, ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿರಿಸಿಕೊಂಡು ಸುಂದರ ಈ ನಿನ್ನ ರೈತ ಮಗನನ್ನು ಸದಾ ಉತ್ತರಿಸು ತಾಯಿ, ಸದಾ ನಿನಗೆ ನನ್ನ ನಮಸ್ಕಾರಗಳು. ಒಬ್ಬೊತ್ತಿಗೆ 20 ಹನಿ ರೈತನ ಬೆವರು ಕುಡಿದು ನಿನ್ನ ಅಡಿದಾಮರದಲ್ಲಿ ನಿಡದಷ್ಟು ಬೇಡಿದಷ್ಟು ಫಲ ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿ ಜಗತ್ತಿಗೆ ರೈತನೇ ತಾತನೆಂದು ಘೋಷಣೆ ಕೂಡ ಹೊರಡಿಸಿದೆ. ಆದರೆ ಹಿಂದೆಲ್ಲಿದೆ ಈ ರೈತರಿಗೆ ಸ್ವತಃ ಕಟುಕ ವ್ಯಾಪಾರಿ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕು ಬಂದಾಡುತ್ತದೆ ಈ ರೈತನ ಕಪ್ಪು. ಅದಕ್ಕೆ ನಿನ್ನ ಪಾದ ಕಮಲಗಳಿಗೆರಗಿ ಬೇಡಿಕೊಳ್ಳುವೆ, ಈ ರೈತರನ್ನು ಉದ್ಧರಿಸು. ನಂಬಿದವರಿಗೆ ಎಂದಿಗೂ ಕೈ ಬಿಟ್ಟವಳಲ್ಲ ಈ ತಾಯಿ. ಬಡವ ಶ್ರೀಮಂತ ಎಂಬ ಭೇದ ಭಾವ ಇಲ್ಲದೆ ಭಕ್ತಿ ಮಾರ್ಗವಾಗಿ ಮುಕ್ತಿ ಹೊಂದುವನೆಂದು ಈ ಮಣ್ಣು ಮುಟ್ಟಿದರೆ ಚಿನ್ನ ಆಗುವುದರಲ್ಲಿ ಸಂದೇಹವಿಲ್ಲ ಅವಳ ಬಾಳಿ. ನಿಜ ಗಂಗ, ನಿಜ. ನಸುಕಿನಲ್ಲಿ ಎದ್ದು ಎಮ್ಮೆಗಳನ್ನು ಬಿಟ್ಟು ಕಸವನ್ನು ನೆತ್ತಿಯ ಮೇಲೆ ಹೊತ್ತು ತಿಪ್ಪೆಗೆ ಹಾಕುವವನೇ ಜಗಕ್ಕೆ ಅನ್ನದಾತ. ಆದರೆ ಚಿನ್ನದ ಬೆಳೆ ಕೊಟ್ಟು ಹೊನ್ನಿನ ಮನೆ ಕಟ್ಟೆಂದು ಮುಗಿಲೆಲ್ಲರೂ ಬೆಳೆದು ನಿಂತಿರುವ ಹೊಲದ ಜಲವನ್ನೇ ಕತ್ತರಿಸಿ ಬಿಸಾಡುತ್ತಾರಲ್ಲ ಈಗಿನ ಕಟುಕ ಶ್ರೀಮಂತರು. ಇದಲ್ಲದೆ ಹಿಂದೆ ಮನೆಯ ಅಡಚಣೆಗಾಗಿ 100 ಚೂರ ಸೂರ್ಯಫಲದ ಮಾಲೆಲ್ಲ ಅಡತಿಯ ಇಷ್ಟೆಲ್ಲ ಬೆಳೆ ತುಂಬಿ ನಿಂತರೂ ಕೈಯಲ್ಲಿ ಒಂದು ಕಾಸು ಇಲ್ಲ ಗಂಗಾ ಈ ರೈತನ ಕೈಯಲ್ಲಿ. ಮನೆತನದ ಖರ್ಚು ಇಲ್ಲದೆ ಎಣ್ಣೆ, ಬೀಜ, ಗೊಬ್ಬರ ಈ ಎಲ್ಲ ಖರ್ಚು ಪರಿಸ್ಥಿತಿ ಒತ್ತಡಿ ನಿಂತಿರುವಾಗ ಆದರೂ ಆಗಿರಬಹುದು ಸ್ವಾಮಿ. ನೋಡಿ, ಇಲ್ಲಿ ಈ ಮಾಲಿನಲ್ಲಾದರೂ ಹಣ ಚೆನ್ನಾಗಿ ಸಂಪಾದನೆ ಮಾಡಿಕೊಂಡ್ರೆ. ಹೌದು ಗಂಗಾ, ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗಾ. ಅದರಂತೆ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ದುಡಿದವೇ ದುಡ್ಡಿನ ತಾಯಿ ಎಂಬಂತೆ ಈ ಸಲ ತುಂಬಿ ನಿಂತಿರುವ ಬೆಳೆ ಈ ರೈತನ ಕಳೆಯನ್ನು ಕೊಳೆಯುವುದರಲ್ಲಿ ಸಂದೇಹವೇ ಇಲ್ಲ ಗಂಗಾ, ಸಂದೇಹವೇ ಇಲ್ಲ. ಇದರಲ್ಲಿಯೇ ತಮ್ಮನ ಮದುವೆಯ ಕಾರ್ಯವನ್ನು ಮಾಡಿ ಮುಗಿಸೋಣ. ತಂದೆ ತಾಯಿ ಇಲ್ಲದ ತಬ್ಲಿಯಾದ ನನ್ನ ಮೈದನರು ಅವರ ಜವಾಬ್ದಾರಿ ನಮಗಿದೆ ಅಂದಾಗ ನಾವು ಅದನ್ನು ಮಾಡಲೇಬೇಕು ಸ್ವಾಮಿ. ನೋಡಿ, 25 ವಯಸ್ಸಿನಲ್ಲಿ ಕಾಲಿಡುತ್ತಿರುವ ನನ್ನ ಗಂಡಗಿಲಿ ಮೈದನ ಅವನ ಜವಾಬ್ದಾರಿ ಇದೆ ಅಂದಾಗ ಆದಷ್ಟು ಬೇಗ ಅವರ ಮನೆ ಹಾದಿ ಹಿಡಿಸಬೇಕೆನ್ನುವುದೇ ನನ್ನ ಕರ್ತವ್ಯ. ಅಣ್ಣ, ಅತ್ತಿಗೆ. ಓಹೋ ಸಹೋದರ, ಈಗ ಬಂದಿಯೇನಪ್ಪ? ಹೌದಣ್ಣ, ಈಗಲೇ ಬಂದ. ಬರೀ ದಿನ ನೋಡಿದ್ರೆ ಆಟ ಆಡ್ತಾ ಹೋದ್ರಿ, ಕುಸ್ತಿ ಕಬಡ್ಡಿ ಅಂತ 1 ವಾರದಿಂದ ಮನೆ ಬಿಟ್ಟು ತಿರುಗ್ತಾ ಇದೆಯಲ್ಲ, ನಿನಗೆ ಹೇಳೋರು ಕೇಳೋರು ಯಾರು?
ಅಂತ ತಪ್ಪು ದಾರಿ ಹಿಡಿಯೋನಲ್ಲ ಅತ್ತಿಗೆ ನಿನ್ನ ಮೈದು. ಒಂದು ವಾರ ಮನೆ ಬಿಟ್ಟು ತಿರುಗಿದರು ಅಣ್ಣ ಅತ್ತಿಗೆಯ ಹೆಸರನ್ನು ಅಚ್ಚಳಿಯದೆ ಉಳಿಸಲಿಕ್ಕೆ ಹೋಗಿದ್ದೆ ಗೊತ್ತೇನಂತ. ಅಣ್ಣ ಅತ್ತಿಗೆಯರು ತುತ್ತು ಮಾಡಿ ಉಳಿಸಿದ ಭಾಗ್ಯ ಎಂದು ಸ್ವಾರ್ಥಕವಾಗಿ ರಾಜ್ಯ ಮಟ್ಟದ ಕುಸ್ತಿಯ ಕಣಕ್ಕೆ ಸೊಡ್ಡು ಬಾರಿಸಿ ಪಡಕ್ಕಿತ್ತು ತಂದರ ನಾಯಿ ನಿನ್ನ ತಮ್ಮ ಸಹೋದರ ನೋಡಿದೆ. ಸಂತೋಷವಾಯಿತು ಸಹೋದರ, ನನಗೆ ತುಂಬಾ ಸಂತೋಷವಾಯಿತು. ನಿನ್ನ ಅಣ್ಣನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸ್ವಾರ್ಥಕವಾಯಿತು ಸಹೋದರ, ಸ್ವಾರ್ಥಕವಾಯಿತು. ಹುಲಿಯ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತ ಹೊರತು ಇಲ್ಲಿ ಹುಟ್ಟುವುದಿಲ್ಲ. ಶಕ್ತಿ ಕಲಿಯುವುದ ಕರ್ಣ ಕರಾಟೆ ವೀರ ಜಗದ ಗಂಡಗಲಿ ಎನಿಸಿಕೊಂಡು ರೈತ ಎನಿಸಿಕೊಂಡಿರುವ ನಿಮ್ಮ ತಂದೆಯವರ ಕೀರ್ತಿ ನಿನ್ನಿಂದ ಉಳಿತು ಪಯ. ಅಂದ ಹಾಗೆ ನನ್ನೊಂದು ಮಾತು, ಸತ್ಯಕ್ಕೆ ನ್ಯಾಯಕ್ಕೆ ಧರ್ಮಕ್ಕೆ ತಲೆ ತಗ್ಸು ಹೊರತು ಸ್ವಾರ್ಥಕ್ಕೆ ಸಂಪತ್ತಿಗೆ ಮಾತ್ರ ನೀನು ತಲೆ ತಗ್ಸಬೇಡ. ಅಷ್ಟೇ ಅಲ್ಲ ಸಹೋದರ, ನ್ಯಾಯಕ್ಕಾಗಿ ರಕ್ತ ಹರಿಯಲಿ, ಭೂತಾಯಿ ಸೇವೆಗಾಗಿ ದೇಹ ಬೀಳಲಿ, ಕನ್ನಡ ನಾರಿಯರ ಮಾನ ರಕ್ಷಣೆಗಾಗಿ ಪ್ರಾಣನು ಹೋಗಲಿ. ಆದರೆ ಸತ್ಯವನ್ನೆಂದಿಗೂ ಮರೆಯಬೇಡ. ಶಾಸ್ತ್ರಿ ಹೆಣ್ಣನ್ನು ಕಣ್ಣೆತ್ತಿ ನೋಡಬೇಡ. ಈ ಭೂತಾಯಿಯ ಮಗನಾಗಿ ದುಡಿಯುವುದು ಮಾತ್ರ ಮರೆಯಬೇಡ. ಸತ್ಯವಾಗಿಯೂ ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ. ನಿಜವಾಗ ನಾವು ಮಣ್ಣಿನ ಮಕ್ಕಳಲ್ಲವೇ? ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು ಗಾದೆ ಮಾತಿದೆ. ರೈತನೇ ರಾಷ್ಟ್ರದ ಸಂಪತ್ತೆಂದು ಕಾಕಿ ಕಾಡಿ ಕಾವಿಗಳಲ್ಲದೆ ಸಂತ ಶರಣರು ಕೂಡ ನುಡಿದಿದ್ದಾರೆ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಈ ಜಗವೆಲ್ಲ. ಅದಕ್ಕಾಗಿ ಲಕ್ಷ್ಮೀ ಪೂಜೆಗಾಗಿ ಓಡೋಡಿ ಬಂದೆ. ನನ್ನ ಲಕ್ಷ್ಮೀ ಪೂಜೆಗಾಗಿ ಓಡೋಡಿ ಬಂದೆ. ಅಣ್ಣ, ಈ ನಿನ್ನ ತಮ್ಮನಿಗೆ ಯಾವ ದೊಡ್ಡ ಮಾತು ಹೇಳ್ತೀರ? ನೀವು ಪಾರ್ವತಿ ಪರಮೇಶ್ವರನಂತಿರುವ ನೀವು, ನಿಮ್ಮ ಆಶೀರ್ವಾದವೇ ನನಗೆ ದೊಡ್ಡ ಬಲವಾಗಿರುವಾಗ ನಿಮಗೆ ಬೇಕೆಂದರೆ ಈಗಲೇ ತಂದು ಕೊಡಿರಿ. ನೀವಾಡುವ ನುಡಿ ನಡೆಸುವುದಕ್ಕೆ ಆ ಭೂಮಂಡಲವೇ ಬರೆಯಲಿ. ಆ ಸೂರ್ಯಚಂದ್ರರು ನನಗೆ ಕತ್ತಲು ಕಲಿದು ನಿಂತು ತಪ್ಪಿಸಲಿ. ಆ ಕತ್ತಲೆಯ ಪೊರೆ ಹರಿದು ಹರಣ ಸಾಕ್ಷಿಯಾಗಿ ನಾನು ಕೆಲಸ ಮಾಡಿ ತೋರಿಸಲಿ. ಹಿಂಡು ಕುಡಿ ಹಾಲು ಕುಡಿದು ಗಂಡು ಗಚ್ಚಿ ಹಾಕಿ ಸೇಡಿಗಾಗಿ ಸೊಡ್ಡು ಬಾರಿಸಿದ ಈ ನಿನ್ನ ತಮ್ಮ ಗಿಡದತ್ತ ಶಿವಶಕ್ತಿಯಾಗಿ ನಿತ್ಯ ಸತ್ಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುವ ನರಹಂತಕರಿಗೆ ನರನಾರ್ದನ ಎನ್ನೇ ಜಗದ ಕೈಯನ್ನು ಮರೆತು ಮಾತರ ಕುಂಕುಮ ಭಾಗ್ಯಕ್ಕೆ ಭಂಗ ತಂದ ದೇವ ಶಿವಕರಿಗೆ ವೀರಭದ್ರನಾಗಿ ಧರ್ಮವನ್ನೇ ದಾರಿ ತಪ್ಪಿಸಿ ಕರ್ಮದ ಹೆಗಲೇರಿ ಕುಳಿತಿರುವ ದರಿದ್ರ ಮೂಟಗಳಿಗೆ ಶಿವಾಕೃಷ್ಣವಾಗಿ ನಿಮ್ಮ ಧರ್ಮದ ದಾರಿ ತಪ್ಪಿಸಿ ಬಂದವರಿಗೆ ನಾವು ನರಸಿಂಹನಾಗಿ ಈ ನಾಡಿನ ದುಷ್ಟರ ಹಣೆಬರವನ್ನೇ ಬದಲಾಯಿಸಿ ಸತ್ಯದ ಸರಿ ಮಾರ್ಗವನ್ನು ನೆಲೆಗಂಟಿಸಿಕೊಂಡು ಈ ಭೂತಾಯಿಗಾಗಿ ದುಡಿಯುವೆ, ಈ ಭೂತಾಯಿ ಮಗನಾಗಿ ಮಾಡಿವೆ. ಅಂದಾಗ ಸಹೋದರ, ರೈತನಾಗಿ ಹುಟ್ಟಿದ್ದಕ್ಕೂ ಸ್ವಾರ್ಥಕವಾಗುತ್ತದೆ. ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಾಗಬೇಕೆ ವಿನಃ ಒಬ್ಬರನ್ನು ಜಬರ್ದಸ್ತ್ ಮಾಡಿ ದಬಾಯಿಸುವ ಅಧಿಕಾರಬಾರದು. ಇನ್ನೊಬ್ಬರ ಕಾಲ ಕೆಳಗೆ ನಿಂತು ಕೈಬಟ್ಟಿ ಸಂಬಳ ತೆಗೆದುಕೊಳ್ಳದೆ 10 ಜನಗಳಿಗೆ ತುತ್ತು ಅನ್ನ ಹಾಕಿ ಎತ್ತಿ ನಂದದಿ ಬಿತ್ತಿ ಬೆಳೆದು ಎತ್ತಡಿ ಮರೆಯುವ ರೈತನಾಗಬೇಕು. ನಿಜ. ಏನೇ ಆಗಲಿ ನಂಬಿ ತಿಳಿದುಕೋ ಸಹೋದರ ಇದು ಮಣ್ಣಿನ ಧರ್ಮವನ್ನು. ಗಂಗ ತಮ್ಮ ಹಸಿದು ಬಂದಂತೆ ಕಾಣುತ್ತದೆ. ಆ ದೇವಿಯ ಪ್ರಸಾದವನ್ನು ಅವನಿಗೆ ಕೊಟ್ಟು ಬಿಡು. ತಮ್ಮನಲ್ಲಿ ಆಯ್ತು ಸ್ವಾಮಿ. ಅಣ್ಣ, ಊಟಕ್ಕೆ ನೀನು ಬರಬೇಕಿತ್ತು. ಇಲ್ಲ ಸಹೋದರ, ನಾನಿನ್ನು ಶೇಂಗಾದ ಬೆಳೆಗೆ ನೀರು ಹಾಯಿಸುತ್ತದೆ.
ಇದು ಊಟ ಮಾಡಿ ಮೊದಲು ಮನೆಗೆ ಹೋಗು. ನೀವು ಹೋಗ್ಬೇಕು, ನಾನು ಬರ್ತೀನಿ. ಅಲ್ಲ ಹೆಂಗ ಬೆಳಗ್ಗೆ ನೀರು ಹಾಸಿದಂತೂ ಇಲ್ಲೇ ಹರಟೆ ಹೊಡ್ಕೊಂಡು ಕೂತ್ಕೋಬೇಡ, ಬೇಗ ಬಾರಣ್ಣ. ಸ್ವಾಮಿ, ಜನ್ಮಾಂತರದಲ್ಲಿ ಹತ್ತಿಗೆ ನೀಡಲಾಗುತ್ತದೆ. ಆದರೆ ಪುನರ್ ಜನ್ಮ ತಾಳಿ ಬರಲಿ ಎಂದು ಆ ದೇವರನ್ನೇ ಬೇಡಿಕೊಳ್ತೀನಿ. ಈಗ ತಾನೇ ನನ್ನ ಮೈದನ ಏನು ಹೇಳಿದ್ದು ಕೇಳಿಸ್ಕೊಂಡ್ರಿ ಇಲ್ವೋ? ಬೇಗನೆ ಸಿಂಗದ ಬಳಿಗೆ ನೀರು ಹಾಸಿ ಎತ್ತುಗಳ ಮಕ್ಕಳು ಬರ್ರಿ, ನಾನು ಮನೆಗೆ ಹೋಗ್ತೀನಿ. ಇಲ್ಲಿ ಗಂಗಾ ಮಾತಿನಲ್ಲಿ ಮೋಡಿ ಮಾಡಿ ಹಾಗೆ ಗಂಗಾ ನದಿಯಂತೆ ಹರಿದು ಓಡಿ ಹೋಗುತ್ತಿರುವೆಯಲ್ಲ. ತನುವನುಂಡು ಅನುರಾಗದ ಅಲೆಗಳಂತೆ ಗೀತೆ ಎನ್ನುವುದನ್ನು ಹಾಡು ಬರದೆ. ಇದೇನ್ರಿ ನಿಮ್ಮ ಹುಡುಗಾಟ? ಆಡುವ ಮಕ್ಕಳ ತರ ಹಾಗೆ ಈ ರೀತಿ ನಿಮ್ಮ ಹಾಡಿಗೆ ಕುಡಿದು ಬಂದ್ರೆ ನಿಮ್ಮ ಮನ ಅದನ್ನು ನೋಡಿ. ನನ್ನ ಮನ ಕೂಡ ಅಷ್ಟೇ ಗಂಗಾ. ಹಸಿರು ಸೀರೆಯನ್ನುಟ್ಟು ಶೃಂಗಾರವಾಗಿ ಶೋಭಿಸುತ್ತಿರುವ ಈ ತಾಯಿಯ ಮನ ಕೂಡ ತನಿದು ದೊರೆಯುತ್ತದೆ. ಸ್ವಾಮಿ, ನಿಮ್ಮೆಷ್ಟು ಗಂಟೆ ಆಗುತ್ತೆ? ಚಂದ್ರಮುಖಿ ಸೋದರಿ ಪ್ರೇಮ ಸಖಿ
ಹೋಗೋಣ ಹೋಗೋಣ ಕೈ ಕೈ ಹಿಡಿದುಕೊಂಡು ತಿರುಗಾಡಿ